ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧೆಡೆ ಕನ್ನಡ ಶಾಲೆಗೆ ಮೇಯರ್ಸ್ ಕಂಪನಿಯ CSR ಅನುದಾನದ ಅಡಿ ಮೇಯರ್ಸ್ ಆರ್ಗ್ಯಾನಿಕ್ ಕಂಪನಿಯ ವ್ಯವಸ್ಥಾಪಕರ ಜೊತೆಗೂಡಿ ಅನುದಾನದಡಿ ವಿವಿಧ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮವನ್ನು ನಿಡವಂದ ಗ್ರಾಮದಲ್ಲಿ ಆಯೋಜಿಸಿ ಈ ಸಂದರ್ಭದಲ್ಲಿ ಮೇಯರ್ಸ್ ಆರ್ಗ್ಯಾನಿಕ್ಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ತಾವಟೆ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿನ ಕನ್ನಡ ಶಾಲೆಗಳಿಗೆ ತಾಂತ್ರಿಕ ಸಾಮಗ್ರಿ ಒದಗಿಸುವುದು ನಮ್ಮ ಗುರಿ. ಗ್ರಾಮೀಣ ಕನ್ನಡ ಶಾಲೆಗಳ ಸಮಗ್ರ ಉಪಕರಣಗಳ ಒದಗಿಸುವಿಕೆ ನಮ್ಮ ಗುರಿಯಾಗಿದೆ. ಸೋಂಪುರ ಹೋಬಳಿಯ ನಿಡವಂದ, ಸೋಂಪುರ, ತಟ್ಟೆಕೆರೆ, ತಿಮ್ನಾಯ್ಕಳ್ಳಿ, ಕರಿಮಣ್ಣೆ, ಭಾರತೀಪುರ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗಳಿಗೆ ವಿವಿಧ ಪರಿಕರಗಳನ್ನು CSR ಅನುದಾನದ ಅಡಿಯಲ್ಲಿ ವಿತರಿಸಲಾಗಿದೆ. ಸರ್ಕಾರದ ಶಾಲೆಗಳಿಗೆ 5 ಶಾಲೆಗಳಿಗೆ 10 ಕಂಪ್ಯೂಟರ್ಗಳು, 5 ಸ್ಮಾರ್ಟ್ ಬೋರ್ಡ್, ವಿದ್ಯಾರ್ಥಿಗಳಿಗೆ 60 ಡೆಸ್ಕ್ ಮತ್ತು 50 ಚೇರ್ಗಳನ್ನು CSR ಅನುದಾನದ ಅಡಿ ನೀಡಿದ್ದೇವೆ ಎಂದು ತಿಳಿಸಿದ್ದು ಹೀಗಿದೆ. ನನ್ನ ಹೆಸರು ಸುಧಾಕರ್ ಅಂತ, ಫ್ಯಾಕ್ಟರಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀವಿ. ಬೇರ್ ಆರ್ಗಾನಿಕ್ಸು ನಿಡವಂದ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ನಾವು ಇಲ್ಲಿ. ಸೊ ನಾವು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ, ಮಲ್ಟಿವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮಾಡ್ತಾ ಇರ್ತೀವಿ ನಾವು. ಸೊ ನಾವು ಫಾರ್ಮಾಸ್ಯೂಟಿಕಲ್ ಕಂಪನಿ ಅಂತ ಹೇಳ್ತೀವಿ. ಸೊ ಈ ಕಂಪನಿ ಕಡೆಯಿಂದ ಎಲ್ಲರಿಗೂ ರೈಟ್ ಟು ಎಜುಕೇಷನ್ ಅನ್ನೋ ಉದ್ದೇಶದಿಂದ ಎಲ್ಲ ಬಡ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಕಂಪನಿಗೆ ನಮ್ಮ ಮ್ಯಾನೇಜ್ಮೆಂಟ್ನವರು ಆಗಲಿ, ನಮ್ಮ ಚೇರ್ಮನ್ KT ಲೀಲವಾನಿ ಸರ್ ಆ್ಯಂಡ್ ನೆಕ್ಸ್ಟ್ CEO ತೇಜ್ ಸರ್, ನೆಕ್ಸ್ಟ್ ಪ್ರೆಸಿಡೆಂಟ್, ಆಮೇಲೆ ರಾಜೇಶ್ ಸರ್ ಆ್ಯಂಡ್ ಉಮಾ ಮೇಡಮ್ ಎಲ್ಲರೂ ಸೇರಿಕೊಂಡು ಒಳ್ಳೇದಾಗಬೇಕಂತ, ಎಲ್ಲ ಬಡ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಇದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಕಂಪ್ನಿ ಕಡೆಯಿಂದ ಸ್ಕೂಲ್ಸ್ಗೆ ಕಂಪ್ಯೂಟರ್ಸ್ ಕೊಡ್ತಾ ಇದ್ದೀವಿ, ಸ್ಮಾರ್ಟ್ ಬೋರ್ಡ್ಸ್ ಕೊಡ್ತಾ ಇದ್ದೀವಿ, ಲರ್ನಿಂಗ್ಗೋಸ್ಕರ ಆ್ಯಂಡ್ ವಾಟರ್ ಪ್ಲಾಂಟ್ಸು ಕೊಡ್ತಾ ಇದ್ದೀವಿ. ಸೊ ಈ ಥರ ಒಳ್ಳೆ ರೀತಿಯಿಂದ ಒಂದು ಟೇಬಲ್ಸು ಕೊಡ್ತಾ ಇದ್ದೀವಿ ನಾವು. ಸೊ ನಾವು ದಿಸ್ ಈಸ್ ವಾಟ್ ಇದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲದಕ್ಕೂ ಒಳ್ಳೇದಾಗಲಿ. ನಮ್ಮ ಕಂಪ್ನಿ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೂ ಒಳ್ಳೆ ಪ್ರೊಡಕ್ಷನ್ ಆದಾಗ ಇನ್ನೂ ಚೆನ್ನಾಗಿ ಮಾಡುವ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸೊ ನಮಗೆ ಇಲ್ಲಿವರೆಗೂ ಈ ಪಂಚಾಯತಿ ಕಡೆಯಿಂದ ಒಳ್ಳೆ ಸಹಕಾರ ಇದೆ. ಈ ಸಹಕಾರ ಹೀಗೆ ಇರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕಂಪನಿಯ ಡೈರೆಕ್ಟರ್ ಹಾಗೂ ಮುಖ್ಯಸ್ಥರಾದಂಥ ಉಮೇಶ್ ಕಾಲೇಕರ್ ಮಾತನಾಡಿ, ಗುಣಮಟ್ಟದ ಶಿಕ್ಷಣವನ್ನು ಗರಿಷ್ಠ ಪ್ರಮಾಣದಲ್ಲಿ ನೀಡುವ ಸಲುವಾಗಿ ನಮ್ಮ ಕಂಪನಿಯು CSR ಅನುದಾನದಡಿ ಪ್ರಾಥಮಿಕ ಸಹಕಾರವನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಪಕರಣಗಳನ್ನು CSR ಅಡಿ ನೀಡಲಾಗುತ್ತದೆ. ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿ ನಮ್ಮ ಗುರಿ ಎಂದು ಹೇಳಿದರು. ಮಕ್ಕಳು ಬೆಳೆದಾಗಲೇ ಅವ್ರಿಗೆ ಇವಾಗ ಏನೋ ಒಂದು ಕ್ವಾಲಿಟಿ ಆಗಿದೆ ವಿದ್ಯಾಭ್ಯಾಸ ಸಿಕ್ಕಾಗ ಮುಂದೆ ಬರ್ತೀವಿ. ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನ ಬಗ್ಗೆ ಬಹಳ ಚರ್ಚೆಗಳನ್ನು ಯಾವಾಗ ರಿಕ್ವೆಸ್ಟ್ ಬಂತು ಪಂಚಾಯತ್ ಕಡೆಯಿಂದ ಬಂತು, ಹಾಗೆ ಶಾಲೆಗಳ ಕಡೆಯಿಂದಲೂ ಬಂತು. ತುಂಬ ಶಾಲೆ ಇದೇ ಒಂದೇ ಅಂತಲ್ಲ, ಈ ಸಲ ನಾವು ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ ಒಂದು 6 ರಿಂದ 7 ಶಾಲೆನ ಕವರ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ನಿಯರ್ ಬೈ. ಸೊ ನಾವು ಲೀಸ್ಟನ್ನು ಹೇಳಬೇಕಂತ ಆದಾಗ ನಿಡವಂದ ಆಗಿರ್ಬೋದು, ತಟ್ಟಿಕೆರೆ ಆಗಿರ್ಬೋದು, ಕರಿಮಣೆ ಆಗಿರ್ಬೋದು, ಆಮೇಲೆ ಭಾರತೀಪುರ ಆಗಿರ್ಬೋದು. ಸೊ ಎಲ್ಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅಂತಲ್ಲಿ ನಾವು ಮೇನ್ ಆಗಿರ್ಬೋದು, ಯಾಕಂದರೆ ಎಲ್ಲ ಹತ್ರ ಎಲ್ಲರೂ ಸಿಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಷನ್ ತುಂಬ ಮುಖ್ಯ. ಸೊ ಇದನ್ನು ನಾವು ನಮ್ಮ ಮೇಲೆ ಮ್ಯಾನೇಜ್ಮೆಂಟಿಗೆ ತಿಳಿಸಿದಾಗ ರಾಜೇಶ್ ತಾವಡೆ, ಉಮಾ ಕಾಲೇಕರ್ ತುಂಬ ಕಾಳಜಿಯಿಂದ ನೋಡ್ಕೊಂಡು ಸೊ ಇಲ್ಲ ಮಾಡಬೇಕೇನಾದರೂ ನಾವು, ಆದರೂ ಈಗ ಹೆಚ್ಚು ಕಮ್ಮಿ ಏನು ಸ್ಟಾರ್ಟ್ ಆಗಿ ಜಾಸ್ತಿ ತುಂಬ ವರ್ಷಗಳೇನೂ ಆಗಲಿಲ್ಲ. ಸೊ ಹೆಚ್ಚು ಕಮ್ಮಿ ಒಂದು 3 ರಿಂದ 4 ವರ್ಷ ಸ್ಟಾರ್ಟ್ ಆಗಿದೆ. ಆದರೆ ಏನು ಪ್ರೊಡಕ್ಷನ್ ಇಲ್ಲ ಅಂತೂ ಇಲ್ಲ, ನಾವೇನಾದರೂ ಮಾಡಬೇಕು. ಯಾಕಂದ್ರೆ ನಾವು ಇದು CSR ಅನ್ನೋದೇ ಆ ಉದ್ದೇಶ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕಿಂತ ಪೂರಕ ತುಂಬ ಜನ ಬರ್ತಾ ಇದ್ದಾರೆ ಮಾಡಲಿಕ್ಕೆ. ಬಟ್ ಮೂಲಭೂತ ನಮ್ಮೂರು ನೋಡ್ತಾ ಇದ್ದೀವಿ, ಪ್ರೈಮರಿ ಎಲ್ಲಿ ಏನು ಯಾವ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಅಂಥವರಿಗೆ ಕ್ವಾಲಿಟಿ ಎಜುಕೇಷನ್ ಹಾಕ್ಕೊಡೋದು. ಏನಕ್ಕೆ ಸ್ಮಾರ್ಟ್ ಬೋರ್ಡ್ ಆಗಿ ಇದನ್ನು ಕೊಡ್ತಾ ಇದ್ದೀವಿ ಒಂದೇ ಕಾರಣ ಅಂದರೆ ಅದರಲ್ಲಿ ಪ್ರೀ ಇನ್ಸ್ಟಾಲ್ ಸಿಲೆಬಸ್ ಇರುತ್ತೆ. ಮಕ್ಕಳಿಗೆ ಈಗ ನಾರ್ಮಲ್ ಆಗಿ ಸಿಲೆಬಸ್ ಪುಸ್ತಕ ಇವೆಲ್ಲ ಕೊಡಬೇಕು, ಅದಕ್ಕಿಂತ ಪ್ರೀ ಇನ್ಸ್ಟಾಲ್ ಸಿಲೆಬಸ್ ಇರೋದನ್ನ ಒಂದು ಕಂಪ್ಲೀಟ್ ಒಂದು ಕಿಟ್ಟನ್ನು ಕೊಟ್ಟಾಗ ಅದರಿಂದ ಇಬ್ಬರಿಗೆ ಉಪಯೋಗ ಆಗುತ್ತೆ. ಒಂದು ಶಿಕ್ಷಕರಿಗೆ, ಅವರು ಅದ್ರ ಬಗ್ಗೆ ಕಲಿತಾರೆ ಮತ್ತು ಕಲಿಸ್ತಾರೆ ಮಕ್ಕಳಿಗೆ. ಆ್ಯಂಡ್ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಆಧುನಿಕತೆ ಯಾವ ಥರ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಈಗ ನಾವು ಇದನ್ನ ಯಾಕೆ ಈ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಬಡ ಮಕ್ಕಳು ಮತ್ತು ಬೇರೆ ಕಡೆಯಿಂದ ಬಂದು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಮೂಲಭೂತ ಶಿಕ್ಷಕ ಇಲ್ಲೇ ಕಾರಣಕ್ಕೋಸ್ಕರ ಪ್ರೈವೇಟ್ ಇದೆ, ಆದರೂ ಇಲ್ಲಿ ತುಂಬ ಜನ ಇಲ್ಲಿ ನಾವು ಕೇಳಿದಾಗ ಆಲ್ಮೋಸ್ಟ್ 250 ರಿಂದ 300 ಜನ ಮಕ್ಕಳಿದ್ದಾರೆ ಅಂತ ಹೇಳಿ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಾಲೆಗಳನ್ನು ನಾವು ಮಹಾಂತೇಶ್. ಈ ಸಂದರ್ಭದಲ್ಲಿ ಕಂಪನಿಯ ಹಲವರು ವೇದಿಕೆ ಕಾರ್ಯಕ್ರಮದಲ್ಲಿ ನಿಡವಂದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಾತನಾಡಿದ್ದು ಹೀಗೆ. ಮೇಯರ್ ಕಂಪನಿಯವರು ಈ ಒಂದು ಶಾಲೆಗೆ ಇವತ್ತೇನು ನಮಗೆ ಏನು ಮನೆಯಲ್ಲೆಲ್ಲ ಟಿವಿ ನೋಡ್ತಾ ಇದ್ದಾರೆ, ಏನು ನಮ್ಮ ವೆಂಕಟೇಶ್ ಆಗಿರ್ಬೋದು ಓದ್ಬೇಕು ಚೆನ್ನಾಗಷ್ಟೇ. ಮತ್ತು ಪೋಷಕರು ನಾವು ಕೂಲಿ ಮಾಡಲಿ ಇಲ್ಲ ವ್ಯವಸಾಯ ಮಾಡಲಿ ಏನೇ ಕೆಲಸ ಮಾಡಲಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಆಗಬಾರ್ದು, ಅವರೆಲ್ಲ ಉತ್ತಮ
ವಿದ್ಯಾವಂತರಾಗಬೇಕು, ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು ಅಂದ್ಬಿಟ್ಟು ಪೋಷಕರು ಸಹ ನಿಮ್ಮ ತಂದೆ ತಾಯಿ ಇರ್ಬೋದು ಎಲ್ಲರೂ ಸಹ ನಿಮ್ಮನ್ನ ಅಚ್ಚುಕಟ್ಟಾಗಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಮತ್ತು ಏನು ಊಟದ ವ್ಯವಸ್ಥೆ ಇರ್ಬೋದು, ಬಟ್ಟೆ ಪುಸ್ತಕ ಇರ್ಬೋದು, ಎಲ್ಲರೂ ಸರ್ಕಾರದ ಜೊತೆಗೆ ಪೋಷಕರು ಸಹ ಹೆಚ್ಚಿನ ಸಹಕಾರವನ್ನು ಕೊಟ್ಕೊಂಡು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉತ್ತಮ ಶಿಕ್ಷಕರಿದ್ದಾರೆ. ತಾವು ಸಹ ಈ ಟಿವಿ ಮನೆಯಲ್ಲಿ ಸ್ವಲ್ಪ ನೋಡೋದು ಕಮ್ಮಿ ಮಾಡಿ, ದಯಮಾಡಿ ಏನು ಶಿಕ್ಷಕರು ಹೇಳ್ಕೊಡೋದಂತ ಪಾಠ ಪ್ರವಚನ ಓದ್ಕೊಂಡು ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಪಾಸ್ ಆಗಿ ಇವರೆಲ್ಲ ಕೂತಿದ್ದಾರಲ್ಲ, ಈ ತರ ನೀವು ಮುಂದೊಂದಿನ ಆಗ್ತಕ್ಕಂಥ ಅವಕಾಶಗಳು ತುಂಬಾ ಇದೆ. ಆದ್ರೆ ದಯಮಾಡಿ ವಿದ್ಯಾರ್ಥಿಗಳು ಏನಿಷ್ಟೇ, ಇನ್ನು ಪರೀಕ್ಷೆ ಹತ್ರ ಬಂತು, ಟಿವಿ ಅಲ್ಲಿ ಸ್ಪೋರ್ಟ್ಸ್ ಅವೆಲ್ಲ ಬಿಟ್ಟು ಇನ್ನ ಕೆಲವೇ ತಿಂಗಳಷ್ಟೇ ನಿಮ್ಗೆ ಎಲ್ಲ ಎಕ್ಸಾಮ್ ಇದೆ. ಹೆಚ್ಚಿನ ಉತ್ತಮ ರೀತಿಯಲ್ಲಿ ಓದ್ಕೊಂಡು ಎಲ್ಲರೂ ಸಹ ಚೆನ್ನಾಗಿ ಓದಿ ಪಾಸ್ ಆಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮೇಯರ್ ಕಂಪನಿಯವರಿಗೆ ಮತ್ತೊಮ್ಮೆ ನಾನು ಈ ಗ್ರಾಮ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್. ಸೊ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಬಗ್ಗೆ ತರಬೇತಿ ಆಗಿರೋದು ಎಲ್ಲದನ್ನ ಕಂಪ್ನಿ ಮುಖಾಂತರವಾಗಿ ಆಗಲೇ ಹೇಳ್ಕೊಟ್ಟಿದ್ದಾರೆ. ಯಾರಿಗೆ ಈ ವೆಂಡರ್ಗಳಿಗೆ ಆಗಲೇ ಹೇಳಿದ್ದಾರೆ. ಅವ್ರಿಗೆ ನನ್ನ ಕುರಿತು ನಿಮ್ಗೆ ಕಂಪ್ಲೀಟ್ ಆದ ಟ್ರೈನಿಂಗ್ ಕೊಡ್ತಾರೆ ಹೇಗೆ ಉಪಯೋಗಿಸ್ಬೇಕು ಇದನ್ನ ಅಂತ. ಇದನ್ನ ಸ್ಮಾರ್ಟ್ ಬೋರ್ಡ್ ಯಾಕೆ ಅಂತಾರೆ ಅಂದ್ರೆ ಇದರಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಉಪಯೋಗಿಸ್ಬೋದು ಅದಕ್ಕೋಸ್ಕರ. ಎಸ್, ಈ ಕಂಪ್ನಿ ಬಗ್ಗೆ ಹೇಳಬೇಕಾಗಿದೆ. ಕಂಪ್ನಿ ಡಾಕ್ಟರ್ ಕೆ ಲಾಮಾನಿ ಅವ್ರು ಮಾಡಿದ್ರು. ತುಂಬಾ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ರು ಯಾರೋ ಒಬ್ರು ಭಾರತೀಯ ಇಲ್ಲಿ ಬೆಳೆದಿರೋದಲ್ಲದೆ ಇಂಗ್ಲೆಂಡ್ ಅಲ್ಲಿ ಹೋಗಿ UK ದಲ್ಲಿ ಹೋಗಿ ಅವ್ರದೇ ಆದ ಒಂದು ಕಂಪ್ನಿಯನ್ನು ಸ್ಥಾಪಿಸಿ ಅದು ಈಗ ಇಂಗ್ಲೆಂಡ್ ಅಲ್ಲಿ ನಂಬರ್ 1, UK ಅಲ್ಲಿ ನಂಬರ್ 1 ಕಂಪ್ನಿ ಅಂತ ಮಾಡಿರೋ ಒಂದು ವ್ಯಕ್ತಿ ಅವರು. ಸೊ ಅವರಿಗೆ ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಏನಂತಂದ್ರೆ ಅವ್ರು ಸ್ಟಾರ್ಟ್ ಮಾಡಿರೋ ಈ ಕಂಪ್ನಿ ಸ್ಟಾರ್ಟಿಂಗ್ 1982, ಬಟ್ ಇವತ್ತು ನಾವು ಹೇಳಿದ್ವಿ 2022. ಇಲ್ಲಿ ತನಕ ಅವ್ರ ಭಾರತದಲ್ಲಿ 5 ಕಂಪ್ನಿಗಳಿವೆ. ಹಾಗೂ UK ದಲ್ಲೂ ಅವರು ಎಕ್ಸ್ಪಾನ್ಷನ್ ತುಂಬಾ ಚೆನ್ನಾಗಿದೆ. ಸೊ ಆ ವ್ಯಕ್ತಿಯಿಂದ ಎಲ್ಲರೂ ಬೆಳಿತೀವಿ. ಹಾಗೆ ಯಾವಾಗ ನಮಗೆ ನಿಮ್ಮ ಕಡೆಯಿಂದ ಒಂದು ಮನವಿ ಬಂತು, ನಮ್ಮ ಶಾಲೆಗೋಸ್ಕರ ಈ ತರ ಒಂದು ಬೇಕಂತ ಇದೆ ಅಂತ ಅವರು ಕೊಟ್ಟಿದ್ದೀರಾ. ಹಾಗೆ ಬೇರೆ ನಡೀತಾ ಇದೆ ಚರ್ಚೆಗಳು. ಸೊ ಅದನ್ನು ಬರುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಇದಕ್ಕೆಲ್ಲ ಹಾಗೆ ಸಹಕಾರವನ್ನು ನೀಡುವಂತ ನಮ್ಮ ಡೈರೆಕ್ಟರ್ ರಾಜೇಶ್ ರಾವಡೆ ಅವರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಇದು ಏನ್ ಆಗ್ತಾ ಇದೆ ಅವರ ಮುಂದೆ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಿಡುವಂತ ಗ್ರಾಮದ ಮುಖಂಡರಾದ ಪರಮೇಶ್, ಜಗದೀಶ್, STMC ಅಧ್ಯಕ್ಷ ಚಿಕ್ಕೇಗೌಡ, ಊರಿನ ಹಲವಾರು ಮುಖಂಡರು, ಕಂಪನಿಯ ಹಲವಾರು ಸಿಬ್ಬಂದಿಗಳು, ಸ್ಥಳೀಯರು, ಗ್ರಾಮಸ್ಥರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದ ವಿತರಣಾ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕಿಕ್ಕು ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ನಿಡುವಂತ, ದಾಬಸ್ಪೇಟೆ. ಶ್ರೀಯುತ ಮನೋಹರ್, ಶ್ರೀಯುತ ಮಹಾಂತೇಶ್ ಅವರು